ನಾನು ಉಪಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಅವರು, ಎಂ.ಬಿ. ಪಾಟೀಲ್ ಅವರು, ನಮ್ಮ ಖಾದರ್ ಅವರು ಎಲ್ಲ ಸರ್ಕಾರದ ಪರವಾಗಿ ಇವತ್ತು ಮೊನ್ನೆ ಮೂರ್ತಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬನ್ನಿ ಸತೀಶ್ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸಭೆಯನ್ನ ನಡೆಸಿದ್ದೇವೆ. ಎಲ್ಲ ಶಾಸಕರನ್ನ ಈ ಪುತ್ತೂರು ಕರ್ನಾಟಕದ ಎಲ್ಲ ಶಾಸಕರನ್ನ, ಜನಪ್ರತಿನಿಧಿಗಳನ್ನ, ಸಂಸತ್ ಸದಸ್ಯರನ್ನ ಕೂಡ ಆಹ್ವಾನಿಸಿದ್ದು. ಎಲ್ಲ ಪಾರ್ಟಿಯವರು ಕೂಡ ಎಲ್ಲ ಬಹಳ ಗೌರವದಿಂದ ಬಂದಿದ್ದು. ಮೊನ್ನೆ ನಾನು ಗುಲ್ಬರ್ಗಾದಲ್ಲಿ ಆ ಗುಲ್ಬರ್ಗಾ ವಿಭಾಗದ, ಕಲಬುರಗಿ ವಿಭಾಗದ ಸಭೆಯನ್ನು ನಡೆಸಿದೆ. ಬಸವಣ್ಣನ ನಾಡು ಅವರ ಅನುಭವ ಮಂಟಪದಿಂದ ಅಲ್ಲಿ ಪರಿಶೀಲನೆ ಮಾಡಿ, ಅಲ್ಲೋಗಿ ಒಂದು ಸಭೆ ಮಾಡಿ, ಅಲ್ಲಿರುವಂತಹ ಎಲ್ಲ ಶರಣರ ಭೇಟಿ ಮಾಡಿ ಅವರ ಮಾರ್ಗದರ್ಶನ ಕೂಡ ಪಡೆದು ಆ ಬಸವ ಕಲ್ಯಾಣದಲ್ಲಿರುವಂತಹ ಎಲ್ಲ ವರ್ಗದ ಜನ ಅವರ ಪುತ್ರರಿಗೆ ಗೌರವವನ್ನು ಕೊಟ್ಟು ಆ ಸಮಾಜಗಳನ್ನ ಭೇಟಿ ಮಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆ ಕೂಡ ರಾತ್ರಿ 9 ಗಂಟೆಗೆ 10:30 ನಡೆಸಿ, ಅದಾದ್ಮೇಲೆ ಬೆಳಗ್ಗೆ ಗುಲ್ಬರ್ಗ ಕಾರ್ಯಕ್ರಮವನ್ನು ಸಭೆಯನ್ನು ನಡೆಸಿದೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ನಿಮ್ಮಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಈ ಕಿತ್ತೂರು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ. ಅದು ಫುಲ್ ಮಳೆ ಅಂತ ಹೇಳಲಿಕ್ಕೆ ತಯಾರಿಲ್ಲ, ಇನ್ನು ಅದಕ್ಕೆ ಟೈಮ್ ಇದೆ. ಆದರೆ ಪ್ರಧಾನಮಂತ್ರಿಗಳು ಕೂಡ ನಮಗೆಲ್ಲ ಅದರೊಂದು ಎಚ್ಚರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೂ ಕೂಡ ನಮ್ಮ ವರದಿಗಳಲ್ಲಿ ಇನ್ನ ಕೆರೆಗಳಿಗೆ ನೀರು ಓದಿಸದೆ ಏನು ಬಂದಿತ್ತು, ಆ ವರ್ಷದ ಮಳೆ ವಾಡಿಕೆ ಮಳೆಯಂತೆ ಮಳೆ ಬಂದಿದೆ. ಕೆಲವು ಕಡೆ 10% ಬಂದಿದೆ, ಕೆಲವು ಕಡೆ 20%, ಕೆಲವು ಕಡೆ 30% ಇಲ್ಲಿ ಬಂದಿದೆ. ಎಲ್ಲೂ ಸಮಪಾಲು ನೀರು ಬಂದಿಲ್ಲ. ತಮಗೆಲ್ಲ ಗೊತ್ತಿದೆ, ತುಂಗಭದ್ರಾದಲ್ಲಿ ಬಹಳ ಭೀಕರವಾದಂತಹ ಒಂದು ಸಮಸ್ಯೆ ನಾವೆಲ್ಲ ನೋಡ್ತಾ ಇದ್ದೇವೆ. ಹೋದ ವರ್ಷ ಗೇಟು 19ನೇ ಗೇಟ್ ಹೊಡೆದೋಗಿತ್ತು. ನಾನೇ ಅದಕ್ಕೆ ನೀರಾವರಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೆ. ತಕ್ಷಣ ಹೋಗಿ ಎಲ್ಲಾ ಗೇಟ್ಗಳನ್ನು ಬದಲಾಯಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ರಾಜ್ಯದ ಎಲ್ಲ ನೀರಾವರಿ ಗೇಟ್ಗಳನ್ನ 50 ವರ್ಷ ಯಾವ್ದಾದ್ರು ತುಂಬಿದೆ ಅದನ್ನೆಲ್ಲ ಟೆಕ್ನಿಕಲ್ ಆಗಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ವರದಿ ಬರ್ತದೋ ಅದನ್ನೆಲ್ಲ ನಾವು ಬದಲಾವಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಈಗಾಗಲೇ 33 ಗೇಟ್ ಕೂಡ ಮಾಡಿದವು. ನಮ್ಮ ಸರ್ಕಾರದ ಮೊದಲನೇ ಕರ್ತವ್ಯ ರೈತರನ್ನ ಬದುಕಿಸಬೇಕು. ಆ ತುಂಗಭದ್ರಾ ಸಮಸ್ಯೆ ಬಹಳ ದಿನದಿಂದ ನಿಂತಿದೆ. 31 TMC ನೀರು ಊರು ಒಳಗಡೆ ತುಂಬಿದೆ. ಅದನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದ ಮೂಲಕ ಕೂಡ ನಾನು ಚರ್ಚೆ ಮಾಡಿ ಖಾಸಗಿಯಾಗಿ, ಆಮೇಲೆ ಕೇಂದ್ರ ಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ಸೊ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆಗೋಸ್ಕರ 3 ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಕೇಂದ್ರ ಸಚಿವರಾದ CR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕೂಡ ನಾವು ನಡೆಸಿ ಬಹಳ ದೊಡ್ಡ ಐತಿಹಾಸಿಕವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಏನು ಆ ನೀರೆಲ್ಲ ಅವ್ರಿಗೆ ಹೋಗ್ತಾ ಇತ್ತು, ಆಂಧ್ರ ಪ್ರದೇಶ ಹೋಗ್ತಾ ಇತ್ತು. ಅದು ಕೂಡ ಅವ್ರಿಗೆ ಮನವೊಲಿಸಿ ತೆಲಂಗಾಣ ಮುಖ್ಯಮಂತ್ರಿಗಳು, ಆಂಧ್ರ ಮುಖ್ಯಮಂತ್ರಿಗಳು ಮತ್ತು ನಾನು CR ಪಾಟೀಲ್ ಅವರು ಒಪ್ಪಂದಕ್ಕೆ ಬಂದಿದ್ದೇವೆ. ನಾವು ಆ ನೀರನ್ನ ಸಮುದ್ರಕ್ಕೆ ಬಿಡೋದ್ ಬೇಡ, ನಮ್ಮಲ್ಲೇ ಜಗಳ ಆಡದೆ ಆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಿ ಆ ನೀರಿಗೆ ಉಳಿಸ್ಲಿಕ್ಕೆ, ರೈತರ ಬದುಕಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಆ ತೀರ್ಮಾನ ಮಾಡೋಣ ಅಂತ ಹೇಳಿ ನಾವು 3 ಜನನು ಒಂದು ಸೆಂಟ್ರಲ್ ಗವರ್ಮೆಂಟ್ ಒಂದು ಟೆಕ್ನಿಕಲ್ ಕಮಿಟಿ ಮಾಡಲಿಕ್ಕೆ ನಾವೆಲ್ಲ ಸಮ್ಮತಿಯನ್ನ ವ್ಯಕ್ತಪಡಿಸಿದ್ದೇವೆ. ಸೊ ಅವರು 3 ದಿನದಲ್ಲೇ 3 ತಿಂಗಳ ಒಳಗಡೆ ಅವರ ಟೀಮ್ 3 ಜನ ಆಫೀಸರ್ಸ್, ನಮ್ಮಿಂದ ಒಬ್ಬರು, ತೆಲಂಗಾಣದಿಂದ ಒಬ್ಬರು, ಆಂಧ್ರ ಪ್ರದೇಶದಿಂದ 3 ಜನ,
ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಸೇರಿ ಒಂದು ಸಮಿತಿಯನ್ನು ಮಾಡಿ ಟೆಕ್ನಿಕಲ್ ಕಮಿಟಿ ಮಾಡಿ ಅವ್ರು ರಿಪೋರ್ಟ್ ಕೊಡ್ತಾರೆ. ಅದಾದಮೇಲೆ ನಾವು ಏನು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡ್ತೇವೆ. ಬಟ್ 3 ಜನರು ಕೂಡ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದು ಬಹಳ ಅವಶ್ಯಕತೆ ಅನ್ನೋದನ್ನ ಒಪ್ಪಂದಕ್ಕೆ ನಾವು ಬಂದಿದ್ದೇವೆ. ಈ ಮಧ್ಯದಲ್ಲಿ ಕೃಷ್ಣ, ಕಾವೇರಿ, ಗೋದಾವರಿ ಜೋಡಣೆ ವಿಚಾರದಲ್ಲಿ ಕೂಡ ನಾವು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದೇವೆ. ಅವರು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನು ಮಾಡಲಿಕ್ಕೆ ನಾವು ಸಮ್ಮತಿಯನ್ನು ಕೊಟ್ಟಿದ್ದೇವೆ. ಸೊ 10% ನಮ್ಮದು, 90% ಅವರಾಗ್ತಾರೆ. ಸೊ ಅದು ಬಹಳ ಒಂದು ಇಡೀ ನಮ್ಮ 3 ರಾಜ್ಯಗಳಿಗೂ ಅನುಕೂಲ ಆಗ್ತದೆ. ಸೊ ಆ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇವತ್ತು ನಾವು ಏನು ಬರಗಾಲ ಇದೆ, ಆ ಬರಗಾಲದಲ್ಲಿ ನಾನು ಮಧ್ಯದಲ್ಲೇ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಈಗಾಗಲೇ ನಾನು ಗುಲ್ಬರ್ಗ ಮುಗಿಸಿದ್ದೇನೆ. ಇವತ್ತು ಬಂದು ಬೆಳಗಾವಿಗೆ ಬಂದು ಎಲ್ಲ ಶಾಸಕರು ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಪಾಲ್ಗೊಂಡಿದ್ದರು, ಸಂಸತ್ ಸದಸ್ಯರು ಪಾಲ್ಗೊಂಡಿದ್ದರು, ವಿಧಾನ ಪರಿಷತ್ ಸದಸ್ಯರು ಕೂಡ ಬಂದು ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಬೀಜ ಬಿತ್ತನೆಗೆ ಅನುಕೂಲ ಆಗೋದಕ್ಕೆ ಗೊಬ್ಬರಕ್ಕೆ ತಯಾರು ಮಾಡಿಕೊಳ್ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇವೆ. ಕುಡಿಯುವ ನೀರಿನ ಬಗ್ಗೆ ಎಲ್ಲ ನಮ್ಮ ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಮ್ಮ ಸರ್ಕಾರದಿಂದ ನಾವು ಡೆಪ್ಟಿ ಕಮಿಷನರ್ ಅಂತ ಒಂದಷ್ಟು ಹಣ ಇಟ್ಟಿದ್ದೇವೆ. ಆದರೂ ಕೂಡ ಕೆಲವು ಅನೇಕ ಸಮಸ್ಯೆಗಳನ್ನ ಮುಂದಕ್ಕೆ ಇಟ್ಟರು. ಸೊ ಅದಕ್ಕೆ ಇವತ್ತು ಒಂದು ಈ ಬೆಳಗಾವಿನಲ್ಲಿ ಸುವರ್ಣಸೌಧದಲ್ಲಿ ಒಂದು ವಿಶೇಷವಾದ ತೀರ್ಮಾನವನ್ನು ಮಾಡಿದ್ದೇನೆ. ನಾನು ನಮ್ಮೆಲ್ಲ ಸಹೋದ್ಯೋಗಿಗಳ ಮಟ್ಟಕ್ಕೆ ಸೇರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಗರಗಳಲ್ಲಿ ಬಿಟ್ಟು ನಗರಕ್ಕೆ ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ. ಎಲ್ಲರೂ ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ನಮ್ಮ ಏನು ಒಂದು ಅವಕಾಶಗಳಿದೆ, ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಅಡಿಯಲ್ಲೇ ಕುಡಿಯೋ ನೀರಿಗೆ 1 ಕೋಟಿ ರೂಪಾಯಿವರೆಗೂ ಅವರು ಪ್ಲಾನ್ ಆಫ್ ಆಕ್ಷನ್ ಮಾಡಿ ಆ ಸಮಿತಿ ಸಭೆಯನ್ನು ನಡೆಸಿ ಅವರು ಕೊಡಲಿಕ್ಕೆ ನಾವು ಅವ್ರಿಗೆಲ್ಲ ಒಪ್ಪಂದವನ್ನು ವ್ಯಕ್ತಪಡಿಸಿದ್ದೇವೆ. ಸೊ ಇದು ಕೇಂದ್ರ ಸರ್ಕಾರ ಏನು ಕೊಡ್ತದೋ ಬಿಡ್ತದೋ ಆಮೇಲೆ ನಾವು ನೋಡ್ತೇವೆ. ಈಗ ನಾವು ಅದಕ್ಕೆ ಅವ್ರಿಗೆಲ್ಲ ಪ್ಲಾನ್ ರೆಡಿ ಮಾಡ್ಕೊಳ್ಳಿ, ಸಮಿತಿಗಳನ್ನು ಮೀಟಿಂಗ್ ಮಾಡಿ ಶಾಸಕರ ಅಧ್ಯಕ್ಷತೆಯಲ್ಲೇ ಸಮಿತಿ ಇರ್ತದೆ, ಅವರೇ ತೀರ್ಮಾನ ಮಾಡಿ ಅವರಿಗೆ ಒಂದು ಅವರ ಪ್ರಾಜೆಕ್ಟನ್ನು ಅವರು ಸಲ್ಲಿಸೋದಕ್ಕೆ ಅವ್ರಿಗೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ ನಾನು ಗುಲ್ಬರ್ಗಲ್ಲಿ ಏನು ತೀರ್ಮಾನ ಮಾಡಲಿಲ್ಲ, ಇಲ್ಲಿ ಬಂದು ನೋಡಿದೆ ನಾನು. ಇನ್ನು ಮೈಸೂರು ಡಿವಿಷನ್ ಮತ್ತು ಬೆಂಗಳೂರು ಡಿವಿಷನ್ ಇದೆ. ಆದರೆ ಎಲ್ಲ ಕಡೆ ನನ್ನ ರಿಪೋರ್ಟ್ಸ್ ಈಗಾಗಲೇ ಬಂದಿದೆ. ಎಲ್ಲೂ ಕೂಡ ನೀರು ಬಹಳ ಕೊರತೆ ಆಗ್ತಾ ಇದೆ. ಸೊ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಒಂದೊಂದು ದಿನದಲ್ಲಿ ನೀರಾವರಿಗೆ ನೀರು ಬರ್ತದೋ ಇಲ್ಲೋ ನಾವು ಕಾದು ನೋಡಬೇಕಾಗಿದೆ. ಆದರೆ ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ ಕೆರೆಗಳಲ್ಲಿ, ಈ ಡ್ಯಾಮ್ಗಳಲ್ಲಿ ಆ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಮಾರ್ಗದರ್ಶನ ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಬಹಳ ಪ್ರಮುಖವಾದಂತಹ ವಿಚಾರ. ಇನ್ನ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಏನೇನು ಬೇಕೋ ಅವರ ಸಮಸ್ಯೆಗಳು ಕೂಡ ಆಲಿಸಿದ್ದೇನೆ. ಅವರು ಕೂಡ ಕೆಲವು ನಾವು ಮುಂದುವರಿಸಿ ನೀವು ಶಾಸಕರ ಜೊತೆ ಮೀಟಿಂಗ್ ಮಾಡಿ ನಿಮ್ದು ಏನಾದ್ರು ನೀತಿ ಬದಲಾವಣೆ ಆಗಬೇಕು ಅನ್ನೋದು ಕೂಡ ಪರಿಹಾರದ ವಿಚಾರ, ಬರ ಪರಿಹಾರದ ವಿಚಾರದಲ್ಲಿ ತಾವು ಹೇಳಿ ಅಂತ ಅವ್ರಿಗೂ ಕೂಡ ಅವಕಾಶ ಕೊಟ್ಟು ಕೆಲವು ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಪರಿಹಾರ ಕಂಡಿರುವಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಳ್ಳಿ, ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಅವರು ಕೂಡ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಈ ಫರ್ಟಿಲೈಸರ್ಸ್ ವಿಚಾರದಲ್ಲಿ ನಾನು ಬೆಂಗಳೂರಿನಲ್ಲಿ ಮತ್ತೆ ಒಂದು ಮೀಟಿಂಗ್ ನಾನು ಮಾಡ್ತೀನಿ. ಯಾಕೆಂದರೆ ಕೇಂದ್ರ ಸರ್ಕಾರ ಬರೀ 50% ಮಾತ್ರ ನಮ್ಗೆ ಈಗಾಗಲೇ ಫರ್ಟಿಲೈಸರ್ಸ್ನ ಕೊಟ್ಟಿದೆ. ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದಕ್ಕೆ ಫರ್ಟಿಲೈಸರ್ಸ್ ಹೀಗೆ ಅದು ಉಪಯೋಗಕ್ಕೆ ಬರ್ತದೋ ಬೇಡ ಇಲ್ವೋ ನಾವು ಒಟ್ಟೊಳಗೆ ಸ್ಟಾಕ್ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅನ್ನೋದು ತೀರ್ಮಾನಕ್ಕೆ ಬಂದಿದ್ದೇವೆ. ಬಿತ್ತನೆ ಬೀಜ ವಿಚಾರದಲ್ಲಿ ನಾನು ಈಗಾಗಲೇ ನೀವು ಕೇಳಿದ್ದೇವೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ನೀರಾವರಿ ಯೋಜನೆಗಳಿಗೆ ಮತ್ತು ನಮ್ಮ ಕುಡಿಯೋ ನೀರು ವಿಚಾರಕ್ಕೆ ಬಹಳ ಅಬ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅಂತೇಳಿ ಅನೇಕರು ಸಲಹೆಗಳು ಕೊಟ್ಟಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜಾಗಗಳಲ್ಲಿ ಪೈಪ್ ಲೈನ್ ಎಳಿಲಿಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಕುಡಿಯೋ ನೀರಿಗೆ ಅಂತೇಳಿ. ಸೊ ಅದಕ್ಕೆ ನಾನು ಅವ್ರಿಗೆ ನಿರ್ದಿಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಯಾವ ಕಾರಣಕ್ಕೂ
ಕುಡಿಯೋ ನೀರಿನ ಪೈಪ್ ಲೈನಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಹಾಕೊಂಡು ಹೋಗ್ಲಿಕ್ಕೆ ಯಾವ ತರದ ತೊಂದರೆ ಕೂಡ ಕೊಡಬಾರದು. ಇದು ಪ್ರಯಾರಿಟಿ, ಇದು ಮಾನವೀಯತೆ ಪ್ರಶ್ನೆ ಅನ್ನೋದನ್ನ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಇದಲ್ಲದೆ ಯಾರು ಕೂಡ ಜಮೀನಲ್ಲಿ ಕೆಲವರಿಗೆ ಫಾರೆಸ್ಟ್ ರೈಟ್ ಆಕ್ಟ್ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ತಂದು, ಇನ್ನ ಕೆಲವು ಕಡೆ ನಮ್ಮ ಸೋಷಿಯಲ್ ವೆಲ್ಫೇರ್ ತೀರ್ಮಾನ ಆಗಿಲ್ಲ. ST ಅವರಿಗೆ 75 ವರ್ಷ, ಜನರಲ್ ST ಅವರಿಗೆ 25 ವರ್ಷ, ಜನರಲ್ ಬೇರೆಗೆ 75 ವರ್ಷ. ಅದಕ್ಕೊಂದು ಸಮಿತಿ ಇದೆ. ಇನ್ನ ಕೆಲವು ನಮ್ಮ ಫಾರೆಸ್ಟ್ ಅವರು ತಕರಾರುಗಳು ಆಗ್ತಾ ಇದ್ದಾರೆ. ಯಾರು ಕೂಡ ಒಕ್ಕಲು ಎದುರಿಸಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದರ ಕಾನೂನು ಪ್ರಕಾರ ಅವ್ರಿಗೆ ಏನು ಹಕ್ಕು ಸಿಗಬೇಕು ಆ ಹಕ್ಕನ್ನ ಕೊಡಬೇಕಾಗ್ತದೆ. ಯಾರು ಕೂಡ ರೈತರನ್ನ ಫಾರೆಸ್ಟ್ ಅಲ್ಲಿ ಯಾರು ಟ್ರೈಬಲ್ಸ್ ಇರ್ಬೋದು, ಜನರು ಇರ್ಬೋದು, ಯಾರು ಮೂಲಭೂತವಾಗಿ 100 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ತಲಂತವಾಗಿ ಅವನ್ನ ರಕ್ಷಣೆ ಮಾಡಬೇಕು. ಇದು ನಮ್ಮ ಸರ್ಕಾರದ ನೀತಿ ಅನ್ನೋದನ್ನ ನಾನು ನಮ್ಮೆಲ್ಲ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ತಮಗೆಲ್ಲ ಗೊತ್ತಿದೆ, ರಾಮ ಮಂದಿರದಲ್ಲಿ ಯಾವ ರೀತಿ ದೊಡ್ಡ ನಮಗೆಲ್ಲ ಅಗೌರವ ಬಂದಿದೆ. ನೀವೆಲ್ಲ ಬಹಳ ಭಕ್ತಿಯಿಂದ ಇಟ್ಟಿಗೆ ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ, ಚಿನ್ನ ಕೊಟ್ಟಿದ್ದೀರಿ, ಬೆಳ್ಳಿ ಕೊಟ್ಟಿದ್ದೀರಿ, ದುಡ್ಡು ಹಾಕಿದ್ದೀರಿ, ಎಲ್ಲ ಹೋಗಿ ಹಾಕಿದ್ದೀರಿ. ಇದು ದೊಡ್ಡ ಕಳ್ತನದ ಒಂದು ದೊಡ್ಡಾಗಿ ನಮಗೆಲ್ಲ ಮಾನಸಿಕವಾಗಿ ದೊಡ್ಡ ಅವಮಾನ ಆಗಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗಿರೋದು ನಮಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ CCTVಯನ್ನ ಅಳವಡಿಸಬೇಕು. ಮತ್ತು ಆ CCTV ಕಲೆಕ್ಷನ್ ಓಪನ್ ಮಾಡುವಂತ ಜಾಗ, ಹಣ ತೆಗೆಯುವಂತ ಜಾಗ, ಹಣ ಎಣಿಸುವಂತ ಜಾಗ ಎಲ್ಲ ಕೂಡ ಪೊಲೀಸು SP ಕಚೇರಿಗೆ ಅಲ್ಲಿ ಸಂಬಂಧಪಟ್ಟಂತ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗಾಗಲಿ ನೇರವಾಗಿ ಮತ್ತು ಡೆಪ್ಟಿ ಕಮಿಷನರ್ ಕಚೇರಿಗಳಿಗೆ ಒಂದು ಲೈನ್ ಅನ್ನ ನಮ್ಮಲ್ಲಿ ಯಾವ ರೀತಿ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ತಾವೆಲ್ಲ ಗಮನಿಸಿದಿರಿ. ಟ್ರಾಫಿಕ್ ವಿಚಾರದಲ್ಲಿ ಒಂದು ಕಂಟ್ರೋಲ್ ರೂಮ್ ಡ್ಯಾಶ್ ಬೋರ್ಡ್ ಹಾಕಿರ್ತೀವಲ್ಲ, ಆ ರೀತಿ ನೀವೆಲ್ಲ ಮಾಹಿತಿಯನ್ನ ನಮ್ಮ ಸರ್ಕಾರದ ಯಾವ್ದಾದ್ರು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಇದೆ, ಎಲ್ಲೇ ಮುಜರಾಯಿ ದೇವಸ್ಥಾನ ಇಲಾಖೆ ಇದೆ, ದೊಡ್ಡ ದೇವಸ್ಥಾನ ಅಲ್ಲಿ ಕಂಪಲ್ಸರಿ ಒಂದು CCTV ಕ್ಯಾಮ್ರಾವನ್ನ ಇಡಬೇಕು. ಪ್ರತಿಯೊಂದು ಹಣ ಕಲೆಕ್ಟ್ ಮಾಡುವಾಗ, ಕೂಡಿಸುವಾಗ, ಬೀಗ ತೆಗೆಯುವಾಗ, ಬೀಗ ಮುಚ್ಚುವಾಗ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು. ಅದಕ್ಕೆ ಸೂಕ್ತವಾದಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಜೊತೆಗೆ SIR ಬಗ್ಗೆ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇನೆ. ರೈಟ್ ಟು ವೋಟ್, ರೈಟ್ ಟು ಲೀಡ್. ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಾವೀಗಾಗಲೇ ಎಲ್ಲರೂ ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಯಾರ್ಯಾರಿಗೆ ಅವಶ್ಯಕತೆ ಇದೆ, 10 ವರ್ಷದ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಯಾರ್ಯಾರು ಇದ್ದಾರೆ ಅಂತವ್ರಿಗೆ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ 4.25 ಕೋಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಿದೆ. SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಬಡವರು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲ ಸರ್ಟಿಫಿಕೇಟ್ ಇದೆ. ಅವೆಲ್ಲ ಆನ್ಲೈನಲ್ಲಿ ಇದೆ. ಆನ್ಲೈನಲ್ಲೂ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಯಾರಿಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕು ಅವರು ಕೂಡ ಮನೆ ಬಾಗಿಲಿಗೆ ಉಚಿತವಾಗಿ ಕೊಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಇದಲ್ಲದೆ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಅನ್ನ ಮಾಡಿ ಜನರಿಗೆ ಅವರ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಅವರಿಗೆ ನಾವು ಸಹಾಯವನ್ನು ನಾವು ಮಾಡ್ತೇವೆ. ಇದು ನಾವು ಸೇರಿ ಒಟ್ಟಿಗೆ ನಮ್ಮ ಜವಾಬ್ದಾರಿ. ಇದು ಎಲ್ಲರೂ ಕೂಡ ಮತವನ್ನು ಕೊಡಬೇಕು ಅಂತೇಳಿ. ಸೊ ಆಮೇಲೆ ಗ್ಯಾರಂಟಿ ಯೋಜನೆ ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಕೆಲವು ಬೇಕಾದಷ್ಟು ಕೆಲವು 10 ಟೆಲಿಫೋನ್ ನಂಬರ್ ಒಂದೇ ಫೋನ್ ಇತ್ತು, ಒಂದು 5-10 ಅಕೌಂಟ್ಗೆ ಒಬ್ಬರಿಗೆ ಹಣ ಹೋಗ್ತಾ ಇತ್ತು. ಇವೆಲ್ಲ ಕೂಡ ನಮ್ಮ CIG ರಿಪೋರ್ಟ್ ಅಲ್ಲಿ ನಮಗೆ ವರದಿ ಬಂದಿದೆ. ಇದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆಮೇಲೆ ಸುಮಾರು ಲಕ್ಷಾಂತರ ಜನ, 100ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸತ್ತಾದ್ಮೇಲೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕದೆ ಮನೆ ಯಜಮಾನರ ಅಕೌಂಟ್ ಹೋಗ್ತಾ ಇತ್ತು. ಅದು ಕೂಡ ಮಾಹಿತಿ ಬಂದಿದೆ. ಅದನ್ನ ಕೂಡ ತಡೆಗಟ್ಟಲಿಕ್ಕೆ
ಮತ್ತೆ ಅದನ್ನ ಹೊಸದಾಗಿ ಅವರ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು. ನೋ ಯುವರ್ ಕಸ್ಟಮರ್ ಅಂತೇಳಿ ಯಾರಿಗೆ ಅದು ಕೊಡ್ತಾ ಇದ್ವಿ, ಹೊಸ ಭಾವಚಿತ್ರವನ್ನು ಪಡ್ಕೊಳ್ಳಿಕ್ಕೆ. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾರು ಕೊಡ್ತಾ ಇದೀವಿ ಅವ್ರಿಗೆ ಮತದಾನದ ಹಕ್ಕು ಇರೋದನ್ನ ಫಸ್ಟ್ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಈಗಾಗಲೇ 2 ಗೃಹ ಜ್ಯೋತಿ, ಗೃಹಲಕ್ಷ್ಮಿ 2 ಕಡೆಗೂ ಹೊಸದಾಗಿ ನೀವು ಒಂದು ಅರ್ಜಿಯನ್ನ ನೀವು ಮಾಡ್ಕೊಳ್ಳಿಕ್ಕೆ ನಾವು ಕೊಡಬೇಕು. ಬಟ್ ಯಾವ ಕಾರಣಕ್ಕೂ ನಾವು ಯಾವ ಯೋಜನೆಯನ್ನು ನಿಲ್ಲಿಸುವುದಿಲ್ಲ. ಎಲ್ಲ ಅರ್ಹ ಫಲಾನುಭವಿಗಳಿಗೆ